ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿಯಿರುವ 1940 GDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 1ನೇ ಲಿಸ್ಟನ್ನು ಬಿಟ್ಟಿದ್ದರು. ಅದರಂತೆ 1ನೇ ಲಿಸ್ಟಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 3 ಕೊನೆಯ ದಿನಾಂಕ ಆಗಿರ್ತದೆ. ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಲು ಕೊನೆಯ ದಿನಾಂಕ ಆಗಿದೆ. ಆದಷ್ಟು ಸೆಪ್ಟೆಂಬರ್ 3ನೇ ತಾರೀಕಿನ ಒಳಗಾಗಿ ಎಲ್ಲರೂ ನಿಮ್ಮ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ಕೊಂಡು, ಅಂದರೆ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಕೊಂಡು ಬನ್ನಿ. ಹಾಗಿದ್ದರೆ 2ನೇ ಲಿಸ್ಟನ್ನು ಯಾವಾಗ ಬಿಡುತ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದರೆ, ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿದರೆ 2ನೇ ಲಿಸ್ಟ್ ಯಾವಾಗ ಬಿಡ್ತಾರೆ, 2ನೇ ಲಿಸ್ಟ್ ಯಾವಾಗ ಬಿಡ್ತಾರೆ. ಸ್ನೇಹಿತರೆ, ನಿಮ್ಮದು 2ನೇ ಲಿಸ್ಟ್ ಬಂದು ಸೆಪ್ಟೆಂಬರ್ 10ನೇ ತಾರೀಕಿನ ನಂತರ ಬಿಡುವ ಚಾನ್ಸ್ ಇದೆ. ಯಾಕಂದರೆ ಇನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿದ ನಂತರ ಅವ್ರದ್ದು 1ನೇ ಲಿಸ್ಟನ್ನು ಅನೌನ್ಸ್ ಮಾಡಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ಅವ್ರದ್ದು ಡ್ಯೂಟಿಗೆ ಲಿಸ್ಟನ್ನು ಬಿಡ್ತಾರೆ. ಅದಾದ ನಂತರ ನಿಮ್ಮದು ಫೇಲ್ ಆದ ಅಭ್ಯರ್ಥಿಗಳನ್ನ ತೆಗೆದು ಹಾಕಿ ನಿಮ್ಮದನ್ನು ಹೊಸ ಲಿಸ್ಟನ್ನು ಬಿಡ್ತಾರೆ. ಹಾಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ, ಹಾಗಂದ್ರೆ ಔಟ್ ಆಫ್ ಔಟ್ ಮಾಡಿದವರು ಎಷ್ಟಿದ್ದಾರೆ, ಹಾಗಿದ್ದರೆ 99.9 ಈ ರೀತಿ ಮಾಡಿದ ಅಭ್ಯರ್ಥಿಗಳ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರಿಲ್ಲ. ಹೌದು ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ಪಡೆದುಕೊಳ್ಳಬೇಕಂತೇಳಿ ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಫೇಕ್ ಅಂಕಗಳನ್ನು ಹಾಕಿಕೊಂಡು ಅವರ ಲಿಸ್ಟಿಗೆ ಕುಂದಿಸಿದ್ದಾರೆ 1ನೇ ಲಿಸ್ಟಿಗೆ. ಆದರೆ ಸಾಕಷ್ಟು ಅಭ್ಯರ್ಥಿಗಳನ್ನು ಈ 1ನೇ ಲಿಸ್ಟಲ್ಲಿ ಸಾಕಷ್ಟು, ಅಂದರೆ ಈಗ 1940 ಹುದ್ದೆಗಳಿದ್ದಾರೆ, ಇದರ ಆಲ್ಮೋಸ್ಟ್ 50%ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಫೇಲ್ ಆಗ್ತಾರೆ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಫೇಕ್ ಮಾರ್ಕ್ಸನ್ನು ಹಾಕಿಕೊಂಡು ನಮ್ಮದು ಕೂಡ ಜಾಬ್ ಅಲ್ಲಿ ಮಾಡಿದ್ದಾರೆ. ಆದರೆ ಸಾಕಷ್ಟು ರೀತಿಯಲ್ಲಿ ಸ್ಟ್ರಿಕ್ಟಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತದೆ. ಅದ್ರ ಜೊತೆಗೆ ಕಂಪ್ಯೂಟರ್ ಆಧಾರಿತ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬರ್ತದೆ. ಅಂದರೆ ನಿಮ್ಮದು ರೂಲ್ ನಂಬರ್ನ ಹಾಕಿದ ತಕ್ಷಣ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ಅವರೇ ಅಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ. ಅಂದಾಗ ನಿಮ್ದು ನೀವೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋದಾಗ ನಿಮ್ಮದು ಫೇಕ್ ಅಂಕಗಳನ್ನು ಹಾಕಿ ನೀವೇನಾದ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅವ್ರಿಗೆ ಏನಾದರೂ ಗೊತ್ತಾದ್ರೆ ನಿಮ್ಮನ್ನ ಸೀದಾ ಮನೆಗೆ ಕಳಿಸ್ತಾರೆ. ಅದ್ರ ಜೊತೆಗೆ ಕಾನೂನು ಬಾಹಿರ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಜೈಲು ಶಿಕ್ಷೆ ಆಗ್ಬೋದು ಅಥವಾ ದಂಡ ಕೂಡ ವಿಧಿಸ್ಬೋದು ಅಂತೇಳಿ ಕಾನೂನು ಇದೆ. ಅದಕ್ಕಾಗಿ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಫೇಕ್ ಅಂಕಗಳನ್ನು ಹಾಕಿಕೊಂಡು ನೀವೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋಗಿದ್ರೆ ದಯಮಾಡಿ ಇವತ್ತೇ ಅದನ್ನು ಹೋಗೋದನ್ನು ತಪ್ಪಿಸಿ. ಯಾಕಂದ್ರೆ ಅಲ್ಲಿ ಸ್ಟ್ರಿಕ್ಟಾಗಿ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತದೆ. ಹಾಗಿದ್ದರೆ 2ನೇ ಲಿಸ್ಟಿನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಎಷ್ಟಪ್ಪ ಅಂತ ನೋಡೋದಾದ್ರೆ, ಸ್ನೇಹಿತರೆ ನಾವು ಮೊದಲೇ ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ಮಾಡಿದೆ. ಅದರಂತೆಯೇ ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ 0.25 0.20ವರೆಗೂ ಕೂಡ ಅಷ್ಟೇ ವೇರಿಯೇಷನ್ ಆಗಿ ಅಥವಾ ಹೆಚ್ಚಾಗಿದೆ ಕಮ್ಮಾಗಿ ಅವ್ರದ್ದು ಕಟ್ ಆಫ್ ಲಿಸ್ಟನ್ನು ನಿಂತಿದೆ. ಅದನ್ನು ಏನಾದರೂ ನೀವೇನು ನೋಡಿಲ್ಲ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ನೀವು ಕೂಡ ನೋಡ್ಕೋಬೋದು. ಹಾಗಿದ್ದರೆ 2ನೇ ಲಿಸ್ಟಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಎಷ್ಟು ಇರ್ಬೋದು ಅಂತ ನಿಮ್ಗೆ ಅದರಿಂದ ಡೌಟ್ ಇದ್ದರೆ, ಸ್ನೇಹಿತರೆ ಈಗ ಆಲ್ರೆಡಿ ಆಲ್ಮೋಸ್ಟ್ 96ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಆಯ್ಕೆಯಾಗಿದ್ದರೆ, ಕೆಲವೊಬ್ಬರು 98 ಹಾಗೂ 96 ತೆಗೆದುಕೊಂಡು ಕೂಡ ಆಯ್ಕೆ ಆಗಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ನೀವೇನು ಅರ್ಜಿ ಸಲ್ಲಿಸಿರ್ತಿರಲ್ಲ ಅದೇ ಡಿಸ್ಟಿಕ್ಗೆ ನಿಮಗಿಂತ 0.1 ಅಂಕ ಅಥವಾ 1 ಅಂಕಗಳನ್ನು ಹೆಚ್ಚಿಗೆ ಪಡೆದ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಹಾಗಿದ್ದರೆ ನೀವು ಒಟ್ಟು 5 ಊರಿಗೆ ನಿಮ್ಮದು ಅರ್ಜಿ ಸಲ್ಲಿಸಿರ್ತೀರಿ. ಆ 5 ಊರುಗಳಲ್ಲಿ ನಿಮಗಿಂತ ಹೆಚ್ಚಿನ ಅಂಕ ಪಡೆದವರು ಆಯ್ಕೆ ಆಗಿರ್ತಾರೆ. ಅಂದರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆಕಾರ. ಅದಾದ ನಂತರ ನಿಮ್ಮದು 2ನೇ ಲಿಸ್ಟನ್ನು ಬಿಡ್ತಾರೆ. ಸಾಕಷ್ಟು ಅಭ್ಯರ್ಥಿಗಳು 2ನೇ ಲಿಸ್ಟ್ ಬಿಡಲ್ಲ ಅಂತ ಅಂದ್ಕೊಂಡಿದ್ರೆ ಯಾವುದೇ ರೀತಿಯ ಡೌಟ್ ಬೇಡ ಸ್ನೇಹಿತರೆ, ನಿಮಗೆ 2ನೇ ಲಿಸ್ಟನ್ನು ಖಂಡಿತವಾಗಿ ಬಿಡ್ತಾರೆ. 2ನೇ ಲಿಸ್ಟಿನ ಕಟ್ ಆಫ್ ಲಿಸ್ಟ್ ಬಂದು 90ಕ್ಕಿಂತ ಹೆಚ್ಚಿನ ಅಂಕ ಆದವರು ಇಲ್ಲಿ ಆಯ್ಕೆ ಆಗ್ತಾರೆ. ಅದರಲ್ಲೂ 96, 95 ಅಂತ ಏನಾಗಿದ್ದಾರೆ ಕಂಪಲ್ಸರಿ ನೀವು ಆಯ್ಕೆಯಾಗಿ ಆಗ್ತೀರ. ಅದರಲ್ಲೂ ಕರೆಕ್ಟ್ ಎಕ್ಸ್ಪೆಕ್ಟೆಡ್ ಎಷ್ಟಪ್ಪ ಅಂದ್ರೆ 93ಕ್ಕಿಂತ ಹೆಚ್ಚಿನ ಅಂಕ ಏನು ಪಡೆದಿರಲ್ಲ ಇವರು ಕರೆಕ್ಟಾಗಿ ಆಯ್ಕೆ ಆಗ್ತಾರೆ. ಕೆಲವೊಬ್ಬರು 92, 93 ಪಡೆದವರು ಕೂಡ ಆಗ್ತಾರೆ. ಇದನ್ನು 90 ಯಾಕೆ ತೆಗೆದುಕೊಂಡಿನಪ್ಪ ಅಂತಂದ್ರೆ EWS ಅಭ್ಯರ್ಥಿಗಳು ಹಾಗೂ PWD ಅಭ್ಯರ್ಥಿಗಳಿಗೆ 90ವರೆಗೂ ಕೂಡ ಕಟ್ ಆಫ್ ಲಿಸ್ಟ್ ಬರ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ನಮ್ಮದು ಕಟ್ ಆಫ್ ಲಿಸ್ಟಿನ ವಿಡಿಯೋ ಕೂಡ ಮಾಡ್ತೀವಿ. ಅಂದರೆ ಎಕ್ಸ್ಪೆಕ್ಟೆಡ್ ಜನರಲ್ ಕ್ಯಾಟಗರಿ ಎಷ್ಟು, OBCಗೆ ಎಷ್ಟು, SC STಗೆ ಎಷ್ಟು, ಯಾರಾದರೂ ಕಮೆಂಟ್ ಮೂಲಕ ತಿಳಿಸಿದಲ್ಲಿ ಮಾತ್ರ ಕಟ್ ಆಫ್ ಲಿಸ್ಟ್ನ ವಿಡಿಯೋ ಮಾಡ್ತೀವಿ. ಯಾರಿಗಾದರೂ ಎಕ್ಸ್ಪೆಕ್ಟೆಡ್ ಸೆಕೆಂಡ್ ಲಿಸ್ಟಿನ ಎಕ್ಸ್ಪೆಕ್ಟೆಡ್ ಪ್ರತಿಯೊಂದು ಕಾಸ್ಟಿಗೆ ಎಷ್ಟೆಷ್ಟು ಕಟ್ ಆಫ್ ಲಿಸ್ಟ್ ನಿಂದಿರ್ತದೆ ಅಂತ ಏನಾದರೂ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ನ ವಿಡಿಯೋ ಬೇಕಾಗಿತ್ತಾರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಪ್ರತಿದಿನ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕಟ್ ಆಫ್ ಲಿಸ್ಟಿನ ಬಗ್ಗೆ ವಿಡಿಯೋ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಾರೆ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಹಾಗಿದ್ದರೆ ಈ AT ಆದವ್ರು ಏನು ಮಾಡ್ಬೇಕಪ್ಪ, AT ಆದವ್ರಿಗೆ ಏನು ಜಾಬ್ ಸಿಗಲ್ಲ ಅಂತ ಸಿಗುತ್ತೆ ಸ್ನೇಹಿತರೆ. ಆದರೆ ನಿಮ್ಮದು AT ಆದವ್ರದ್ದು ಕಟ್ ಆಫ್ ಬರಬೇಕಪ್ಪ ಅಂದ್ರೆ 4ನೇ ಅಥವಾ 5ನೇ ಲಿಸ್ಟಿನಲ್ಲಿ ನಿಮ್ಮದು ಹೆಸರು ಬರುವ ಚಾನ್ಸ್ ಇರ್ತದೆ. ಹಾಗೆ 65 ಆದವ್ರದ್ದು ಕೂಡ ಬರಬೇಕಂದ್ರೆ 6 ಅಥವಾ 7ನೇ ಲಿಸ್ಟಿಗೆ ನಿಮ್ಮದು ಹೆಸರು ಬರ್ತದೆ. ಅದಕ್ಕಾಗಿ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ, ನಿಮ್ಮದು ಕೂಡ ಲಿಸ್ಟಿನಲ್ಲಿ ಹೆಸರು ಬರ್ತದೆ. ಯಾಕಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ತುಂಬ ಸ್ಟ್ರಿಕ್ಟಾಗಿ ನಡೀತದೆ. ಅದಕ್ಕಾಗಿ ನಿಮ್ಮದು ಕೂಡ ಹೆಸರು ಕೂಡ ಬರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.